ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆರುವುದೇ ದ್ವೇಷದ ಜ್ವಾಲೆ ಭಾಗ 17. ಅವನ ತುಟಿಯ ಮೇಲಿನ ಗಾಯ, ಅದು ಅವಳ ನಖದಿಂದಾದ ಕುರುಹಾಗಿತ್ತು. ಇನ್ನು ಅದೆಲ್ಲೆಲ್ಲಿ ಗಾಯ ಮಾಡಿಬಿಟ್ಟಿದೆಯೋ, ಬಿಸಿನೀರು ಮೈಗೆ ಬಿದ್ದು ಗಾಯ ಉರಿವಾಗಲೇ ಗೊತ್ತಾಗೋದು ಎನ್ನುತ್ತಾ ಸ್ನಾನಕ್ಕೆ ಹೊರಟ ಭವಿಷ್ ಉಟ್ಟಿರುವ ಟವೆಲ್ ಬಿಚ್ಚಿ ಬ್ಯಾಗ್ನಿಂದ ತನ್ನ ನೀಲಿ ಬಣ್ಣದ ಪ್ಯಾಂಟ್ಗಾಗಿ ಹುಡುಕಾಟ ನಡೆಸುತ್ತಿರುವಾಗಲೇ ಒಳಗಿನಿಂದಲೇ ಸುಪ್ತ, ನನ್ನ ಟವೆಲ್ ಎಲ್ಲಿದೆ, ತಂದ್ಕೊಡು ಎಂದು ಹೇಳಿದ ಭವಿಷ್. ಅಂದು ರಾತ್ರಿ ಒದ್ದೆ ಬಟ್ಟೆಯಲ್ಲಿ ಚಳಿಯಿಂದ ನಡುಗುತ್ತಿದ್ದ ಪತ್ನಿಯ ಬಳಿ ಹೇಳಿದ ಭವಿಷ್, ಸುಪ್ತ ನಿಂಗೆ ಹೇಳಿದ್ದು ಬೆಚ್ಚಗಿನ ಬಟ್ಟೆ ಧರಿಸು, ನಾನು ಮನೆಯಿಂದ ಬರುವಾಗ ನಿನ್ನ ಬಟ್ಟೆ ಕೂಡ ತಗೊಂಡು ಬಂದಿದ್ದೀನಿ. ಈಗ ಅವನ ಸ್ವರ ಮೃದುವಾಗಿತ್ತು. ಹಾಗಾದರೆ ನಿಜವಾಗಿಯೂ ಅವನಿಗೆ ತನ್ನ ಬಗ್ಗೆ ಕಾಳಜಿ ಇದೆಯೇ? ಮೊದಲಿನಂತೆ ಅವನು ಮತ್ತೆ ತನ್ನನ್ನು ಪ್ರೀತಿಸುತ್ತಿದ್ದಾನಾ? ಹಿಂದಿನ ದಿನಗಳು ಮತ್ತೆ ಮರಳಿ ಪಡೆಯಲು ಸಾಧ್ಯವೇ? ಮಾವನ ಮರಣಕ್ಕೂ ತನಗೂ ಯಾವುದೇ ಸಂಬಂಧವಿಲ್ಲ ಎಂದು ಅವನಿಗೆ ಈಗ ಜ್ಞಾನೋದಯ ಮಾಡಿಸಿದವರಾದರೂ ಯಾರು? ಯೋಚಿಸುತ್ತಿದ್ದಾಳೆ. ನಂಬಲಾಗುತ್ತಿಲ್ಲ ಹುಡುಗಿಗೆ. ಅಂದರೆ ತನ್ನ ಕಷ್ಟಗಳೆಲ್ಲವೂ ತೀರಿ ಹೋಗುವ ದಿನ ಬಂದೇ ಬಿಟ್ಟಿತೆ. ಹುಡುಗಿ ಯೋಚಿಸುತ್ತಿದ್ದಾಗಲೇ ಅವನ ಒರಟಾದ ಬಲಿಷ್ಠವಾದ ಬಾಹುಗಳು ಸೊಂಟದ ಸುತ್ತ ಕೈ ಬಳಸಿ ಅವಳನ್ನು ತನ್ನ ಎದೆಗೆ ಒರಗಿಸಿಕೊಳ್ಳುತ್ತಾ ಅವಳ ಕಿವಿಯ ಬಳಿ ಪಿಸುಗುಟ್ಟಿದ್ದ ಐ ವಾಂಟ್ ಯು ನೌ. ಅವಳಿಗೆ ನಂಬಲೇ ಸಾಧ್ಯವಾಗುತ್ತಿಲ್ಲ. ತಾನು ಕನಸು ಕಾಣುತ್ತಿಲ್ಲ ತಾನೆ. ಅವನ ಕೈಗಳು ಅವಳ ಒದ್ದೆ ಬಟ್ಟೆಯನ್ನು ತೆಗೆಯಲಾರಂಭಿಸಿದ್ದವು. ಈಗಂತೂ ಹುಡುಗಿಯ ಹಣೆಯ ಮೇಲೆ ಬೆವರ ಹನಿಗಳು ಸಾಲುಗಟ್ಟಿ ನಿಂತಿದ್ದವು. ಎದೆ ಬಡಿತ ಒಮ್ಮೆಲೆ ಏರುಪೇರಾಗಿದ್ದು 100ರ ಗಡಿ ದಾಟಿತ್ತು. ಅವಳ ಹಿಂದೆ ಬಂದು ನಿಂತ ಭವಿಷ್ ನ ಕೈ ಅವಳ ನಡು ಸವರುತ್ತಿತ್ತು. ಅವನ ಸ್ಪರ್ಶಕ್ಕೆ ಮೈಯಲ್ಲಿ ವಿದ್ಯುತ್ ಹರಿದಂತಾಗಿ ಭದ್ರವಾಗಿ ಕಣ್ಮುಚ್ಚಿದಳು. ಆ ಕ್ಷಣ ಅವನಿಗೆ ಅವಳ ಹೊರತು ಬೇರೇನೂ ಬೇಕಾಗಿರಲಿಲ್ಲ. ಈಗ ಅವನಿಗೆ ಬೇರಾವ ನೆನಪೂ ಇಲ್ಲ. ತಾನು ಒಂದು ರಾತ್ರಿ ಪರಪುರುಷನ ಮನೆಯಲ್ಲಿದ್ದು ಬಂದರೂ ತನ್ನ ಶೀಲವನ್ನು ಶಂಕಿಸಲಿಲ್ಲವಲ್ಲ. ಅದು ಹುಡುಗಿಯ ಮನಸ್ಸಿಗೆ ತುಂಬ ಸಮಾಧಾನ ನೀಡಿದ್ದು. ಅವಳ ನಗ್ನ ಸೊಂಟದ ಮೇಲೆ ಮೆತ್ತಗೆ ತುಟಿಯೂರಿದ ಭವಿಷ್. ಸಣ್ಣಗೆ ನಲುಗಿದಳು ಹುಡುಗಿ. ಅವಳ ಹೂವಿನಂತಹ ಬಿಳುಪಾದ ಮುದ್ದಾದ ಪಾದಗಳನ್ನು ಮುದ್ದಿಸಿದ ಅವನ ಅದರಗಳು ಅವಳ ಬೆಣ್ಣೆಯಷ್ಟೇ ಮೃದುವಾದ ಬಡ ನಡುವಿನ ಮೇಲೆ ಹರಿದಾಡಿದವು. ಚಾದರದಲ್ಲಿ ಮೈ ಮುಚ್ಚಿಕೊಳ್ಳುವ ಪ್ರಯತ್ನಪಟ್ಟರೂ ಸಫಲತೆಯನ್ನು ಕಾಣಲಾಗಲಿಲ್ಲ ಸುಪ್ತಾಗೆ. ಅವನು ಸಂಪೂರ್ಣವಾಗಿ ಮೈಮರೆತು ಅವಳನ್ನು ಆವರಿಸಿಕೊಂಡಿದ್ದ. ಅವನು ಕೇಳಿದ ತಕ್ಷಣ ಅವನು ಮಾಡಿದ ತಪ್ಪನ್ನೆಲ್ಲ ಮರೆತು ಕ್ಷಮಿಸಲು ತಯಾರಿರಲಿಲ್ಲ ಹುಡುಗಿ. ಮೊದಮೊದಲು ತನ್ನ ಮೈಯಲ್ಲಿದ್ದ ಬಲವನ್ನೆಲ್ಲ ಉಪಯೋಗಿಸಿಕೊಂಡು ಅವನನ್ನು ದೂರ ತಳ್ಳಿದ್ದಳು. ಆದರೆ ಅವನು ಅವಳ 2ರಷ್ಟು ಬಲಿಷ್ಠನಾಗಿದ್ದ. ಅವನನ್ನು ಒಂದಿಂಚು ಅಲುಗಾಡಿಸಲು ಸಾಧ್ಯವಾಗಲಿಲ್ಲ ಹುಡುಗಿಗೆ. ಅವನು ಹೊಡೆದಿದ್ದನಲ್ಲ, ಆ ಕಾರಣಕ್ಕಾಗಿ ಅವನಿಂದ ದೂರ ಸರಿಯಲು ವಿಮುಖಳಾಗಲು ಪ್ರಯತ್ನಪಡುತ್ತಲೇ ಇದ್ದಳು. ಪ್ಲೀಸ್ ಡಾರ್ಲಿಂಗ್, ಕೋಆಪರೇಟ್ ಮಾಡು ಹೇಳಿದ ಭವಿಷ್. ಅವನಿಂದ ದೂರ ಸರಿಯಲು ಪ್ರಯತ್ನಪಡುತ್ತಲೇ ಇದ್ದಳು. ಆದರೆ ಸಾಧ್ಯವಾಗದೆ ಕ್ರಮೇಣ ಅವನಿಗೆ ಸೋತು ಶರಣಾದಳು. ಮಾತ್ರವಲ್ಲ, ಅವನು ತನ್ನ ಕೈ ಹಿಡಿದ ಪತಿ ಏಕೋ ತನ್ನ ದಂತಾಸ್ತ್ರ ನಖಾಸ್ತ್ರಗಳನ್ನು ಬಳಸಿ ಇನ್ನೂ ಬಲವಂತವಾಗಿ ಅವನನ್ನು ದೂರ ತಳ್ಳುವ ಮನಸ್ಸಾಗಲಿಲ್ಲ. ಯಾವಾಗ ಅವಳು ಅವನನ್ನು ಮದುವೆಯಾದಳು ಅಂದೇ ತನ್ನ ಹೃದಯವನ್ನು ಅವನಿಗೆ ಅರ್ಪಿಸಿಕೊಂಡು ಬಿಟ್ಟಿದ್ದಳಲ್ಲ. ಗಂಡ ಎನ್ನುವ ಭಾವನೆ ಅವಳನ್ನು ಕಟ್ಟಿಹಾಕಿದಾಗ ನಿಧಾನವಾಗಿ ಅವನಿಗೆ ಶರಣಾಗಿದ್ದಳು ಸುಪ್ತ. ಆದರೆ ಅವನೊಳಗೆ ಅವಳ ಮೇಲೆ ಪ್ರೇಮವಿತ್ತೆ ಅಥವಾ ಕ್ಷಣಿಕ ಬಯಕೆಯೇ? ಬುದ್ಧಿ ಭವಿಷ್ಗೆ ಎಚ್ಚೆತ್ತುಕೊಳ್ಳುವಂತೆ ಸಾರಿ ಹೇಳಿದರೂ ಅವನ ಸುಪ್ತ ಮನಸ್ಸು ಅವಳಿಂದ ದೂರ ಸರಿಯಲು ಬಯಸಲೇ ಇಲ್ಲ. ಹೂವಿನ ಮೂಟೆಯನ್ನು ಎತ್ತಿಕೊಂಡು ಬಂದಂತೆ ಅವಳನ್ನು ತಂದು ಮಂಚದ ಮೇಲೆ ಮಲಗಿಸಿದ್ದ. ತನ್ನ ಬಲಿಷ್ಠ ಬಾಹುಗಳಲ್ಲಿ ಬಂಧಿಸಿಕೊಂಡು ಸವಿ ಸ್ಪರ್ಶಗಳ ಕಚಗುಳಿಯಿಟ್ಟಾಗ ದೇಹ ಹೂವಿನಂತೆ ಅರಳಿತ್ತು ಸುಪ್ತಾಗೆ. ಕಣ್ಮುಚ್ಚಿಕೊಂಡು ತನ್ನನ್ನು ಅವನಿಗೆ ಅರ್ಪಿಸಿಕೊಂಡು ಬಿಟ್ಟಿದ್ದಳು ಹುಡುಗಿ. ಅವಳ ತುಟಿಯ ಜೇನು ಹೀರಿ ಸಂತೃಪ್ತನಾಗಿದ್ದವನು ನಿಧಾನವಾಗಿ ಅವಳನ್ನು ಆವರಿಸಿಕೊಂಡು ಆ ಮಧುರ ಮಿಲನದ ಸಿಹಿ ಸ್ಪರ್ಶಗಳು ಎದೆಯಲ್ಲಿ ನವಿರುಭಾವ ಮೂಡಿಸಿತು. ಜೋಡಿಗಳು ದಣಿದು ನಿದ್ರಾದೇವಿಯ ತೆಕ್ಕೆಗೆ ಜಾರುವ ಹೊತ್ತಿಗೆ ಕತ್ತಲು ಸರಿದಿತ್ತು. ಇಂದು ಗಂಡನ ತೋಳಿನಲ್ಲಿ ನೆಮ್ಮದಿಯ ನಿದ್ರೆ ಮಾಡಿದ್ದಳು ಸುಪ್ತ. ಅವಳಿಗೆ ಎಚ್ಚರವಾದಾಗ ಬೆಳ್ಳಗೆ ಬೆಳಕು ಹರಿದಿತ್ತು. ದಿನಕರನಾಗಲೇ ತನ್ನ ಪ್ರಖರವಾದ ಕಿರಣಗಳನ್ನು ಅವರ ಮುಖದ ಮೇಲೆ ಹರಡಲಾರಂಭಿಸಿದ್ದ. ಅವಳನ್ನು ಗಟ್ಟಿಯಾಗಿ ತಬ್ಬಿ ಮಲಗಿಯೇ ನಿದ್ದೆ ಹೋಗಿದ್ದ ಭವಿಷ್ ಕೆಲ ನಿಮಿಷ ಅವನ ಸುಂದರವಾದ ಮೊಗದ ಅಂದವನ್ನು ತನ್ನ ಬಟ್ಟಲು ಕಣ್ಣುಗಳಲ್ಲಿ ತುಂಬಿಕೊಳ್ಳುತ್ತಾ ಇದು ಕನಸೋ ನನಸೋ ಎಂಬ ಸಂಶಯದಿಂದ ನೋಡಿದ್ದಳು. ಈಗಲೂ ನಿನ್ನೆ ರಾತ್ರಿ ಅವನು ತಾನಾಗೆ ಒಲಿದು ಬಂದನೇ ಅಥವಾ ಕನಸೋ? ಮತ್ತೆ ಮತ್ತೆ ಸಾಕ್ಷಿ ಕೇಳುತ್ತಿದೆ ಅವಳ ಪುಟ್ಟ ಹೃದಯ. ಅವಳ ಮೈಮನಸ್ಸು ಮಧುರ ಪುಳಕದಿಂದ ತುಂಬಿ ಹೋಗಿತ್ತು. ಅವನ ಹಣೆಯ ಮೇಲೆ ಹರಡಿದ್ದ ಜೊಂಪೆ ಕೂದಲನ್ನು ಸರಿಸಿ ಬೆಚ್ಚನೆಯ ಸಿಹಿ ಮುತ್ತಿಟ್ಟಳು. ಆದರೂ ಗಾಢ ನಿದ್ದೆಯಲ್ಲಿದ್ದವನಿಗೆ ಎಚ್ಚರವೇ ಆಗಲಿಲ್ಲ. ಯಾವಾಗಲೂ ಬಿಗಿದುಕೊಂಡು ಗಂಟು ಹಾಕಿಕೊಂಡಿರುತ್ತಿದ್ದ ಅವನ ಮುಖ ಇಂದು ಪ್ರಶಾಂತವಾಗಿ ತುಂಬ ಸುಂದರವಾಗಿದೆ ಎನಿಸಿದವಳ ಮನಕ್ಕೆ. ಅವನ ಕುತ್ತಿಗೆಯ ಬದಿಯಲ್ಲಿ ತಾನೇ ಮಾಡಿದ್ದ ಪ್ರೇಮದ ಗುರುತನ್ನು ಕಂಡು ನಾಚಿ ಕೆಂದಾವರೆಂತಾಯಿತು ಅವಳ ಮುಖ. ಅವನ ಹರವಾದ ರೋಮಭರಿತವಾದ ಎದೆಯ ಮೇಲೆ ಮತ್ತೊಮ್ಮೆ ತುಟಿಯೂರಿ ಸರಿದು ಹೋಗಿದ್ದ. ಬ್ಲಾಂಕೆಟ್ ಹೊದಿಸಿದವಳು ಎದ್ದು ಸ್ನಾನಕ್ಕೆ ಹೊರಟರೂ ಅವನಿಗೆ ಎಚ್ಚರವೇ ಆಗಿರಲಿಲ್ಲ. ಬಾತ್ರೂಮಲ್ಲಿ ಬಿಸಿನೀರು ಮೈ ಮೇಲೆ ಬೀಳುತ್ತಲೇ
ಅವಳ ದೇಹಕ್ಕಾದ ಆಯಾಸ ಕಡಿಮೆಯಾಗಿತ್ತು. ಅವನಿಗೆ ಎಚ್ಚರವಾಗುವಷ್ಟರಲ್ಲಿ ಗಂಟೆ 8:15 ಕಳೆದಿತ್ತು. ಮೈಮರೆಯುತ್ತಾ ಎದ್ದು ಕೂತವನಿಗೆ ತನ್ನ ಪಕ್ಕದಲ್ಲಿ ನೋಡಿದರೆ ಹುಡುಗಿಯಾಗಲೇ ಎದ್ದು ಸ್ನಾನಕ್ಕೆ ಹೋಗಿಯಾಗಿತ್ತು. ಹಿಂದಿನ ದಿನದ ರಾತ್ರಿಯ ಸುಖದ ನೆನಪಾಗಿ ನಿನ್ನೆ ನಡೆದುದೆಲ್ಲ ಮತ್ತೊಮ್ಮೆ ಸ್ಮೃತಿಯಲ್ಲಿ ಸಿನೆಮಾ ರೀಲಿನಂತೆ ಸುಳಿದು ಹೋಯಿತು. ಓಹ್, ಮತ್ತೆ ನಾನು ಸೋತು ಆ ಹುಡುಗಿಗೆ ಶರಣಾಗಿ ಬಿಟ್ಟೆನಾ? ಗಟ್ಟಿಯಾಗಿ ಉದ್ಗಾರ ಹೊರಟಿದ್ದು ಅವನ ಬಾಯಿಯಿಂದ. ತಾನು ಸ್ನಾನ ಮಾಡಬೇಕೆಂದುಕೊಂಡವನು ಕನ್ನಡಿಯ ಮುಂದೆ ನಿಂತವನಿಗೆ ತುಟಿಯ ಮೇಲೆ ಮೂಡಿದ್ದ ಪುಟ್ಟ ಗಾಯದ ಗುರುತು ಪುನಃ ರಾತ್ರಿಯ ಸಿಹಿ ಕ್ಷಣಗಳನ್ನು ನೆನಪಿಸಿತ್ತು. ಅದು ಅವಳ ನಖದಿಂದಾದ ಪ್ರೇಮದ ಗುರುತು ಹಾಕಿದ್ದು. ತುಂಬ ಕಾಡ್ತೀಯ ಹುಡುಗಿ ನನ್ನ ಎನ್ನುತ್ತಾ ನಾನು ಹೇಳಿದ್ದು ಅವಳಿಗೇನಾದರೂ ಕೇಳಿಸಲು ಸಾಧ್ಯವೇ? ಅತ್ತಿತ್ತ ನೋಡಿದ. ಆದರೆ ಅವಳಲ್ಲಿ ಇದ್ದರೆ ತಾನೇ. ಅವಳಾಗಲೇ ವಾಶ್ರೂಮ್ ಹೊಕ್ಕು ಸ್ನಾನ ಮಾಡುತ್ತಿದ್ದಳು. ಬಾತ್ರೂಮ್ನಿಂದ ನೀರಿನ ಸದ್ದು ಅದಕ್ಕೆ ಸಾಕ್ಷಿ ನುಡಿಯುತ್ತಿತ್ತು. ತನ್ನ ಸೋಲನ್ನು ಅವನಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಆದರೆ ಆ ಘಟನೆ ನಡೆದು ಹೋಗಿತ್ತಲ್ಲ. ಪೆನಿಸಿಲಿನಲ್ಲಿ ಬರೆದಿದ್ದನ್ನು ಅಳಿಸಿ ಹಾಕುವಂತೆ ಇದನ್ನು ಅಳಿಸಿ ಹಾಕಲು ಸಾಧ್ಯವಿಲ್ಲವಲ್ಲ. ತನ್ನ ಕೆನ್ನೆಯನ್ನು ಸವರಿಕೊಂಡ ಭವಿಷ್. ತಾನೇನು ಅವಳ ಜೊತೆ ತಪ್ಪಾಗಿ ನಡೆದುಕೊಂಡಿಲ್ಲ. ಎಷ್ಟಾದರೂ ಅವಳನ್ನು ಶಾಸ್ತ್ರೋಕ್ತವಾಗಿ ಮದುವೆಯಾದ ಗಂಡನಲ್ಲವೇ ಎಂದು ತನ್ನನ್ನು ತಾನೇ ಸಮರ್ಥಿಸಿಕೊಂಡ. ಇಂದೇಕೋ ಅವನಿಗೆ ಬೆಡ್ನಿಂದ ಮೇಲೇಳುವ ಮನಸ್ಸೇ ಆಗುತ್ತಿರಲಿಲ್ಲ. ಅಷ್ಟು ಆಯಾಸಗೊಂಡಿದ್ದ. ಅಷ್ಟರಲ್ಲಿ ಸುಪ್ತ ಸ್ನಾನ ಮುಗಿಸಿಕೊಂಡು ಒದ್ದೆ ತಲೆಗೆ ಬೆಳ್ಳಗಿನ ಟವೆಲ್ ಕಟ್ಟಿಕೊಂಡು ಬಂದಿದ್ದಳು. ಹಿಂದಿನ ದಿನ ತಾನು ತಂದಿದ್ದ ಕಡಲು ನೀಲಿ ಬಣ್ಣದ ಟಾಪ್ ಧರಿಸಿ ಕೆಳಗೆ ಟವೆಲ್ ಸುತ್ತಿಕೊಂಡು ಬಂದಿದ್ದಳು. ಈಗ ಮಾತ್ರ ಅವಳ ಮುಖ ನೋಡಲು ಅವನಿಗೆ ಅದೇಕೋ ಹಿಂಜರಿಕೆ. ಆದರೂ ಅವನ ದರ್ಪಕ್ಕೇನೂ ಕಡಿಮೆ ಇರಲಿಲ್ಲ. ಎಷ್ಟು ಹೊತ್ತೆ? ಈಗಾಗಲೇ ತುಂಬ ಲೇಟಾಯಿತು. ವಾಶ್ರೂಮ್ಗೆ ಹೋದರೆ ಬೇಗ ಬರಬೇಕು. ನಾನಿಲ್ಲಿ ಕಾಯ್ತಾ ಇರ್ತೀನಿ ಅಂತ ಗೊತ್ತಿಲ್ವಾ ನಿಂಗೆ? ಮತ್ತೆ ಸಿಡುಕಿದ. ಹಿಂದಿನ ದಿನ ರಾತ್ರಿ ಅವನ ವರ್ತನೆ ಕಂಡು ಅವನು ತನ್ನ ತಪ್ಪನ್ನು ಕ್ಷಮಿಸಿ ತನ್ನನ್ನು ಸ್ವೀಕರಿಸಿದ್ದಾನೆ ಎಂದುಕೊಂಡವಳಿಗೆ ಈಗ ಅದು ತನ್ನ ಭ್ರಮೆ ಎಂದು ಸಾಬೀತಾಗಿತ್ತು. ಮತ್ತೆ ಸಿಡುಕಲಾರಂಭಿಸಿದ್ದನಲ್ಲ. ಸಾರಿ, ಬಿಸಿನೀರು ಬರುವಾಗ ಸ್ವಲ್ಪ ಲೇಟಾಯಿತು ಎನ್ನುತ್ತಾ ಸರಿದು ಅವನಿಗೆ ವಾಶ್ರೂಮ್ ಒಳಗೆ ಹೋಗಲು ದಾರಿ ಮಾಡಿಕೊಟ್ಟಳು ಸುಪ್ತ. ಸ್ನಾನ ಮಾಡಿ ಬಂದವಳ ಮೈಯಿಂದ ಪಸರಿಸುತ್ತಿದ್ದ ಸೋಪಿನ ಸುವಾಸನೆಯೋ ಅಥವಾ ಅವಳು ತಲೆಗೆ ಹಚ್ಚಿದ್ದ ಶ್ಯಾಂಪಿನ ಸುಗಂಧವೋ ಗೊತ್ತಿಲ್ಲ. ವಾಶ್ರೂಮ್ಗೆ ಹೊರಟವನನ್ನ ಒಂದರೆ ಕ್ಷಣ ಮತ್ತೆ ಮತ್ತೆ ತಿರುಗಿ ಅವಳತ್ತ ಸೆಳೆದಿದ್ದಂತೂ ಸುಳ್ಳಲ್ಲ. ಇನ್ನು ಅಲ್ಲೇ ನಿಂತರೆ ತಾನು ಮತ್ತೆಲ್ಲಿ ಸಂಯಮ ಕಳೆದುಕೊಳ್ಳುವೆನೋ ಎಂದು ಹೆದರಿದ ಹುಡುಗ ವಾಶ್ರೂಮ್ ಒಳಗೆ ಹೋಗಿ ದಡಾರನೆ ಬಾಗಿಲು ಹಾಕಿಕೊಂಡಿದ್ದ. ತನ್ನ ಸಿಟ್ಟನ್ನು ಆ ಬಡಪಾಯಿ ಬಾಗಿಲ ಮೇಲೆ ತೋರಿಸಿದ್ದ. ಈ ಅವಾಂತರದಲ್ಲಿ ಟವೆಲ್ ತೆಗೆದುಕೊಂಡು ಹೋಗುವುದನ್ನೇ ಮರೆತು ಬಿಟ್ಟಿದ್ದ ಹುಡುಗ. ತಾನು ಸ್ನಾನಕ್ಕೆಂದು ಬಂದವನು ಕನ್ನಡಿಯ ಮುಂದೆ ನಿಂತವನಿಗೆ ತುಟಿಯ ಮೇಲೆ ಮೂಡಿದ್ದ ಪುಟ್ಟ ಗಾಯದ ಗುರುತು ಪುನಃ ರಾತ್ರಿಯ ಸಿಹಿ ಕ್ಷಣಗಳನ್ನು ನೆನಪು ಮಾಡಿಕೊಟ್ಟಿತ್ತು. ಅವರ ಮುಖದಲ್ಲಿ ತುಸು ಅಸಮಾಧಾನದ ಛಾಯೆ ಮೂಡಿದರು. ಅವಳು ತನ್ನಿಂದ ವಿಮುಖಳಾಗಲು ಪ್ರಯತ್ನಪಟ್ಟರು. ಕೊನೆಗೂ ಅವಳನ್ನು ಒಲಿಸಿಕೊಂಡೆನಲ್ಲ, ತನ್ನ ಅಹಂ ಗೆದ್ದಿತಲ್ಲ. ಆ ತೃಪ್ತ ಭಾವದಿಂದಾಗಿ ಅವನ ತುಟಿಯಂಚಿನಲ್ಲಿ ಕಿರುನಗು ಮೂಡಿ ಮರೆಯಾಯಿತು. ಅವನ ತುಟಿಯ ಮೇಲಿನ ಗಾಯ ಅದು ಅವಳ ನಖದಿಂದಾದ ಪ್ರೇಮದ ಕುರುಹಾಗಿತ್ತು. ತುಂಬ ಕಾಡ್ತೀಯ ಹುಡುಗಿ ನನ್ನ. ಇನ್ನು ಅದೆಲ್ಲೆಲ್ಲಿ ಗಾಯ ಮಾಡಿಬಿಟ್ಟಿದೆಯೋ? ಬಿಸಿನೀರು ಮೈಗೆ ಬೀಳುವಾಗಲೇ ಗಾಯ ಉರಿವಾಗಲೇ ಗೊತ್ತಾಗೋದು ಎನ್ನುತ್ತಾ ಸ್ನಾನಕ್ಕೆ ಹೊರಟ ಭವಿಷ್. ಸ್ನಾನಕ್ಕೆ ಹೊರಟನೆಂದರೆ ಅರ್ಧ ಗಂಟೆ ಬೇಕು ಎಂದುಕೊಂಡವಳು ಅವನು ಸ್ನಾನ ಮುಗಿಸಿ ಬರುವ ಮೊದಲೇ ಅವಳು ಹೊರಟು ರೆಡಿಯಾಗಬೇಕು ಎಂದುಕೊಂಡು ಉಟ್ಟಿರುವ ಟವೆಲ್ ಬಿಚ್ಚಿ ಬ್ಯಾಗ್ನಿಂದ ತನ್ನ ನೀಲಿ ಬಣ್ಣದ ಪ್ಯಾಂಟ್ಗಾಗಿ ಹುಡುಕಾಟ ನಡೆಸುತ್ತಿರುವಾಗಲೇ ಅವನು ವಾಶ್ರೂಮ್ನ ಒಳಗಿನಿಂದಲೇ ಸುಪ್ತ, ನನ್ನ ಟವೆಲ್ ಎಲ್ಲಿದೆ? ತಂದ್ಕೊಡು ಎಂದು ಹೇಳಿದ. ಅವಳು ಬಟ್ಟೆಗಾಗಿ ತಡಕಾಡುತ್ತಿದ್ದಳಷ್ಟೇ. ಇನ್ನೂ ಸಿಕ್ಕಿರಲಿಲ್ಲ. ಅರೆ ನಗ್ನಳಾಗಿದ್ದಳು. ಹಾಗೆ ಅವನ ಟವೆಲ್ ತೆಗೆದುಕೊಂಡು ಹೋಗಿ ಕೊಡಲು ಅವಳಿಗೆ ಸಂಕೋಚ, ನಾಚಿಕೆ. ಒಂದು ವೇಳೆ ಅವನೆಲ್ಲಾದರೂ ಇಲ್ಲಿ ಬಂದರೆ ಮತ್ತೆ ತನ್ನನ್ನು ಆ ಸ್ಥಿತಿಯಲ್ಲಿ ನೋಡಿದರೆ ಎಂದು ಹೆದರಿಕೊಂಡಳು. ಅವಳು ಆದಷ್ಟು ಬೇಗ ಬಟ್ಟೆ ತೊಟ್ಟುಕೊಳ್ಳಬೇಕೆಂದು ಹುಡುಕುತ್ತಿದ್ದವಳು ಅಲ್ಲಿಂದಲೇ ಸ್ವರವೇರಿಸಿ ಹೇಳಿದಳು, ಹಾಂ, 1 ನಿಮಿಷ ತಂದ್ಕೊಡ್ತೀನಿ ಎಂದಾಗ ಅವನು ಅದಕ್ಕೆ ಉತ್ತರಿಸಲಿಲ್ಲ. ಸುಪ್ತ ಮದುವೆಯಾಗಿ ಅವನ ಮನೆಗೆ ಬಂದಾಗಿನಿಂದ ಬೆಳಗ್ಗೆ ಅವನು ಏಳುವ ಮೊದಲೇ ವಾಶ್ರೂಮ್ನೊಳಗೆ ಅವನ ಟವೆಲ್ ಇಟ್ಟು ಅವನು ಸ್ನಾನ ಮಾಡಿ ಬರುವಾಗ ತೊಟ್ಟುಕೊಳ್ಳಲು ನೀಟಾಗಿ ಇಸ್ತ್ರಿ ತೀಡಿದ ಬಟ್ಟೆ ರೆಡಿ ಮಾಡಿ ಇಡುತ್ತಿದ್ದಳು. ಅದೇ ಅಭ್ಯಾಸವಾಗಿ ಹೋಗಿತ್ತಲ್ಲ ಹುಡುಗನಿಗೆ. ಹುಡುಗಿ ಇಂದೇಕೆ ತನ್ನ ಟವೆಲ್ ಇಟ್ಟಿಲ್ಲ? ಮರೆತಿದ್ದಾಳೋ ಅಥವಾ ತನ್ನ ಮೇಲೆ ಮುನಿಸಿಕೊಂಡು ಬೇಕೆಂದೇ ಮಾಡಿದ್ದಾಳೋ? ಕಾಯುವ ತಾಳ್ಮೆಯಂತೂ ಹುಡುಗನಿಗೆ ಇಲ್ಲವೇ ಇಲ್ಲ. ಎಷ್ಟಾದರೂ ದಂಡ ಬೇಡ ಅಂತ ಓಡಿ ಹೋಗಿರುವ ಹುಡುಗಿ ಅಲ್ವಾ, ಅದಕ್ಕೆ ಇರಬೇಕು ತನ್ನನ್ನು ಕಡೆಗಣಿಸುತ್ತಿರುವುದು. ತಾನು ಕೇಳಿದ ತಕ್ಷಣ ಟವೆಲ್ ತಂದು ಕೊಡಲು ಇವಳಿಗೆ ಅಂತಹ ಗನಂದಾರಿ ಕೆಲಸ ಏನಿದೆ ಎಂದು ವಾಶ್ರೂಮ್ನ ಒಳಗಿನಿಂದಲೇ ಬೈಯುತ್ತಾ ಚಿಲಕ ತೆಗೆದ ಭವಿಷ್. ವಾಶ್ರೂಮ್ನ ಚಿಲಕ ತೆಗೆದ ಸದ್ದಾಗುತ್ತಲೇ ಅವಳ ಹೃದಯದ ಬಡಿತ ಏರುಪೇರಾಯಿತು. ನಿನ್ನೆ ಒದ್ದೆ ಬಟ್ಟೆಯಲ್ಲಿ ನೋಡಿ ನನ್ನ ಬಿಟ್ಟಿಲ್ಲ ಮನುಷ್ಯ. ಇನ್ನು ಈ ವೇಷದಲ್ಲಿ ಕಂಡ್ರೆ ಅಯ್ಯೋ ಶಿವನೇ, ಇವರು ಈಗಲೇ ಬಂದು ಬಿಟ್ರಾ? 1 ನಿಮಿಷ ಕಾಯೋಕ್ಕೂ ಆಗಲ್ವಾ? ಎಲ್ಲದಕ್ಕೂ ಅವಸರನೇ. ಇವರು ಮಾಡೋದು ನೋಡಿದರೆ ಬಹುಶಃ ಇವರ ಅಮ್ಮ ಇವರನ್ನು 8 ತಿಂಗಳಿಗೆ ಹೆತ್ತಿರಬೇಕು. ಮನಸ್ಸಲ್ಲೇ ಗೊಣಗುತ್ತಲೇ ಆತಂಕದಿಂದಲೇ ಟವೆಲ್ ಎಲ್ಲಿಟ್ಟಿದ್ದೇನೆ ಎಂದು ಅವಳ ಕಣ್ಣುಗಳು
ಅರಸುತ್ತಿದ್ದವು. ಅದು ಬೆಡ್ ಮೇಲೆ ಕಾಣಿಸಿತು. ಆತುರದಿಂದ ಹುಡುಕುವ ತನ್ನ ಕಾರ್ಯವನ್ನು ಅರ್ಧಕ್ಕೆ ನಿಲ್ಲಿಸಿ ತನ್ನ ಟವೆಲ್ಗಾಗಿ ಹೊರಟಾಗ ಬಾತ್ರೂಮ್ ಒಳಗಿದ್ದ ಭವಿಷ್ ಬಾಗಿಲು ತೆಗೆಯುವ ಸದ್ದು ಕೇಳಿಸಿತು. ಮುಂದೇನಾಗುವುದೋ? ಓಡ ಹೊರಟವಳ ಕಾಲು ಜಾರಿತು. ಭಯ, ಆತಂಕದಿಂದ ಹುಡುಗಿಗೆ ಏನು ಮಾಡಬೇಕೆಂದೇ ತೋಚದೆ ಅವಳ ಕಣ್ಣೋಟ ಈಗ ವಾಶ್ರೂಮ್ನ ಬಾಗಿಲಿನತ್ತ ನೆಟ್ಟಿತ್ತು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ನಿನ್ನೊಲವಿನ ಆಸರೆಯಲ್ಲಿ ಕಥೆಯನ್ನು ಬರೆಯೋಕ್ಕೆ ನನಗೆ ಸಮಯ ಸಿಕ್ಕಿರಲಿಲ್ಲ. ಆದರೆ ಇವತ್ತು ರಾತ್ರಿ ಹಾಕ್ತೀನಿ, ಇಲ್ಲಾಂದರೆ ನಾಳೆ ಹಾಕ್ತೀನಿ. ವೀಕ್ಷಕರೇ, ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಕಥೆಗಳನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.